ಮೆಲನಿ ಅವರಿಗೆ ನಮ್ಮ ದೇಶದ ಪ್ರಧಾನಿ ಮೆಲೋಡಿ ಚಾಕ್ಲೇಟ್ ಕೊಡ್ತಾರೆ ಸರ್. ಆ ಮೆಲೋಡಿ ಚಾಕ್ಲೇಟ್ ಕೊಡುವುದಕ್ಕಿಂತಲೂ ಉತ್ತಮ ಒಪ್ಪಂದಗಳಿಗೆ ಸಹಿ ಹಾಕಿಸ್ಕೊಂಡು ಆ ಪೇಪರ್ ತರ್ತಾ ಇದ್ದಿದ್ರೆ ಭಾರತಕ್ಕೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿ. ಇದೇ ಹೇಳಿದ್ದು, ನಾವು ದೊಡ್ಡ ದೊಡ್ಡ ವಿಷಯ ಮಾತಾಡ್ತೀವಿ, ನಮ್ಗೆ ಇವೆಲ್ಲ ಚೆನ್ನಾಗಿ ಗೊತ್ತು. ಮೆಲೋಡಿ, ಅಮೇರಿಕಾ, ಇರಾಕು, ನಮ್ಮನೆ ಏರಿಯಾ, ನಮ್ಮನೆ ರೋಡು, ನಮ್ಮ ಸ್ಕೂಲು ಗೊತ್ತಿಲ್ಲ ನಮಗೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವು ಅಲ್ಲಿ ಹೋಗೋದು ಬೇಡ. ನಾವು ಅತಿ ಬುದ್ಧಿವಂತರು ನಾವು. ಅಯ್ಯೋಯ್ಯೋ ಏನು ಕೂತ್ಕೊಂಡು ಮಾತಾಡೋ ಸ್ಟ್ಯಾಟಿಸ್ಟಿಕ್ಸ್ ಕೊಡೋರು ಎಷ್ಟು ಜನ ಇದ್ದಾರೆ, ನಿಮ್ಗೆ ಆ ಥರ ಮಾತಾಡೋರು ಇದ್ದಾರೆ. ನೋಡ್ರಿ ಅಲ್ಲಿ ಹೆಂಗಾಗಿದೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು, ನಾನು ಅಂಥವ್ರು ನೋಡಿದ್ದೀನಿ. ಅಂಥವ್ರ ಬಗ್ಗೆ ಆಸೆಗಳು ಇಟ್ಕೊಂಡಿದ್ದೆ ನಾನು. ಏನೋ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಅದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಏನು ಹೇಳಿ, ಎಂಡ್ ಆಫ್ ದಿ ಡೇ ನೀನು ಎಷ್ಟು ಏನು ಮಾಡ್ತೀಯ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಸರ್? ನಿಮ್ಮಲ್ಲಿ ನಾನೊಂದು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಸರ್. ಕಾಲೇಜ್ ಕ್ಯಾಂಪಸ್ಗಳು, ಶಾಲಾ ಆವರಣಗಳು ಲೇಖನಿ ಮತ್ತು ಪುಸ್ತಕದ ಪೇಪರ್ಗಳ ಸಪ್ಪಳದಿಂದ ಕೇಳಿಸ್ಕೋಬೇಕು ಸರ್ ಆ ವಾತಾವರಣ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಹಿಜಾಬ್ ಅನ್ನೋ ದಂಗಲ್ಲು, ಜನಿವಾರ ಅನ್ನೋ ವಿವಾದಗಳು ಇವೆಲ್ಲ ಆನ್ಸರ್ ಮಾಡಿಬಿಟ್ರಿ. ಪೇಪರು, ಪೆನ್ನು ಇದ್ರ ಸಪ್ಪಳ ಕೇಳಿಸ್ಬೇಕು, ಬೇರೆ ಕೇಳಿಸ್ತಿದೆ ಅಂತ. ಅವಾಗ ಇದಕ್ಕೋಸ್ಕರ ನೀವು ವೋಟ್ ಹಾಕ್ಬೇಕಲ್ವಾ, ಈ ಬದಲಾವಣೆ ತರಬೇಕಲ್ವಾ. ಎಜುಕೇಷನ್ ನಮ್ಗೆ ಇಂಪಾರ್ಟೆಂಟ್ ಆಗಬೇಕು, ಎಜುಕೇಷನಲ್ಲಿರುವಂಥ ಅಟ್ಮಾಸ್ಫಿಯರ್ ಇಂಪಾರ್ಟೆಂಟ್ ಆಗಬೇಕು. ಅವ್ರು ಎಷ್ಟರ ಮಟ್ಟಿಗೆ ಶಿಕ್ಷಣದಲ್ಲಿ ಉನ್ನತಿ ಹೊಂದ್ತಾರೆ, ಅವ್ರು ಎಷ್ಟರ ಮಟ್ಟಿಗೆ ಅಚೀವ್ ಮಾಡ್ತಾರೆ ಮಕ್ಕಳು, ಇದು ನಮ್ಮ ಮೇನ್ ಇದಾಗಬೇಕು. ಕರೆಕ್ಟ್ ತಾನೇ? ಹೌದು. ಆ ಬದಲಾವಣೆಗಾರ ಓಟ್ ಹಾಕ್ಬೇಕು ನೀವು. ಸೊ ಈ ಬದಲಾವಣೆ ಆಗಬೇಕು ಅಂದ್ರೆ ಮನ ಪರಿವರ್ತನೆ ಆಗಬೇಕು. ವಾಸ್ತವದಲ್ಲಿ ಆಗ್ಲೇಬೇಕಲ್ವಾ? ನಿಮಗೆ ಬೇಡ ಅನ್ಸಿದ್ರೆ, ನನಗೆ ಬೇಡ ಅನ್ಸಿದ್ರೆ ನಾನೇನು ಬದಲಾವಣೆ, ಸುಮ್ಮನೆ ಏನೋ ಫೇಸ್ಬುಕ್ಕಲ್ಲ ಇನ್ನೊಂದು ಕಡೆ ಒಂದಷ್ಟು ಪೋಸ್ಟ್ ಮಾಡಿ ಬದಲಾವಣೆ ಬೇಕು ಅನ್ನೋದಲ್ಲ. ಅಂದ್ರೆ ಈ ಪ್ರಜಾಕಾರಣದಲ್ಲಿ ನಾನು ಸ್ವತಃ ನಿರ್ಧಾರ ಮಾಡದ ಹೊರತು ಉಪೇಂದ್ರ ಬಂದು ಕೈ ಹಿಡ್ಕೊಂಡು ನನ್ನನ್ನು ಯಾರು ಅಲ್ಲ, ಉಪೇಂದ್ರ ಅಲ್ಲ, ನಿಮ್ಮ ಜಗತ್ತಿನ ಜೀವನದಲ್ಲಿ ಯಾರೂ ಮಾಡಲ್ಲ, ನಿಮ್ಮ ಫ್ಯಾಮಿಲಿನೂ ಮಾಡಲ್ಲ, ನಿಮ್ಮ ಜೊತೆಲಿರೋರು ಮಾಡಲ್ಲ, ಯಾರೂ ಮಾಡಲ್ಲ. ಇಟ್ ಈಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್. ದಟ್ ಈಸ್ ದಿ ಅಲ್ಟಿಮೇಟ್ ಸತ್ಯ. ನನ್ನ ಒಬ್ಬನ ಬದಲಾವಣೆ ಭಾಳ ಮುಖ್ಯ. ನಾನು ಆ ಕಡೆ ನೋಡೋದು, ಈ ಕಡೆ ನೋಡೋದು, ಅವ್ನು ಚೇಂಜ್ ಆಗಿಲ್ಲ, ಇವ್ನು ಚೇಂಜ್ ಆಗಿಲ್ಲ. ಅವಾಗ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಏನಿದೆ? ಯು ಆರ್ ಎ ಫಾಲೋಯರ್ ಅಷ್ಟೇ. ಏನು ಹೇಳಿ, ಇಂಡಿಪೆಂಡೆಂಟ್ ಅಂದ್ರೆ ಏನು ಹೇಳಿ, ಡಿಪೆಂಡ್ ಆಗದೆ ಇರೋನು, ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ಸ್ವಾವಲಂಬಿಯಾಗಿ ಇರಲೇಬೇಕಲ್ಲ. ಕೆಲವು ವಿಚಾರಗಳೆಲ್ಲ ಆಗಿರ್ಬೇಕಲ್ವ ನಾವು. ಅಟ್ಲೀಸ್ಟ್ ನನಗೆ ಗೊತ್ತಿರ್ಬೇಕು ನನಗೇನು ಬದಲಾವಣೆ ಬೇಕು ಅಂತ. ಅದೇ ಗೊತ್ತಿಲ್ದಿರೋರು ನೀವು ಏನು ಬದಲಾವಣೆ ಪಾಠ ಹೇಳ್ತೀರಾ ನೀವು? ಕಾಕ್ರೋಚ್ ಜನತಾ ಪಾರ್ಟಿ ಅಂದ ತಕ್ಷಣ ನಿಮ್ಮಲ್ಲಿ ಬರೋ ಅಭಿಪ್ರಾಯ ಏನು ಸರ್? ಏನು ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಏನೋ ಬರ್ತಾ ಇದೆ, ಆಗ್ತಾ ಇದೆ. ಯಂಗ್ಸ್ಟರ್ಸ್ಗೆ ಏನೋ ಬದಲಾವಣೆ ಬೇಕಾಗಿದೆ. ಅದು ಕೂಡ ಹೇಳ್ತೀನಿ ಕೇಳಿ. ಇನ್ನೊಂದು ಏನಾಗಿದೆ ಗೊತ್ತಾ? ಅದೊಂದು ನನಗೆ ಯಾವಾಗಲೂ ಅನ್ಸೋದು ಏನಂದ್ರೆ, ನಾನು ಹಿಂಗೆ ನೋಡ್ಬೇಕಾರೆ ಎಷ್ಟು ಮಿಲಿಯನ್ ಫಾಲೋವರ್ಸ್ ಏನಂತೆ ಯಂಗ್ಸ್ಟರ್ಸ್ಗಳು ಇವಾಗ. ಏನು ಹೇಳಿ, 1 ಮಿಲಿಯನ್ ಕೂಡ ನಾನು ಫಾಲೋವರ್ ಆಗ್ತೀನಿ ಇದಕ್ಕೆ ಅಂತ. ಹಿ ಡಸಂಟ್ ವಾಂಟ್ ಎನಿ ಕಂಟೆಂಟ್. ಆ ಕಂಟೆಂಟ್ ತಿಳ್ಕೊಂಡು ನಾನು ಬದಲಾವಣೆ ಆಗೋದಲ್ಲ, ನಾನು ಅದನ್ನು ಲೈಕ್ ಮಾಡೋದಲ್ಲ. 1000 ಜನ ಲೈಕ್ ಮಾಡಿ ನಾನು ಲೈಕ್ ಮಾಡ್ತೀನಿ. ಏನು ಹೇಳಿ, ಸಂಖ್ಯೆ ಆಧರಿಸಿ ಹಿಂಬಾಲಕನಾಗೋದು. ಎಲ್ಲ ಅದೇ ಹೇಳಿದ್ದು. ನಾವು ಇಂಡಿಪೆಂಡೆಂಟ್ ಥಿಂಕಿಂಗ್ ಕಲಿಸಿಲ್ಲ ನಾವು, ನಮ್ಮ ಮಕ್ಳಿಗೂ ಕಲಿಸಿಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಕಲಿಸಿಲ್ಲ, ನಾವು ಕಲ್ತಿಲ್ಲ. ಅಟ್ಲೀಸ್ಟ್ ಅಲ್ಲಾರ ಏನು ಹೇಳಿ, ಒಂದು ಹೀರೋಯಿಸಮ್ ಬೇಕಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಅಲ್ಲ ಅಹಂಕಾರ ಬೇಕು ಆ್ಯಕ್ಚುಲಿ. ಇಲ್ಲಿ ಪೋಸ್ಟ್ ಮಾಡೋ ಅಹಂಕಾರ ಅಲ್ಲ. ಏನು ಹೇಳಿ, ನಾನು ಅಹಂಕಾರ ಬಾಯಿಗೆ ಬಂದ ಕಮೆಂಟ್ ಹಾಕಿ ಅಹಂಕಾರದಲ್ಲಿ ಪೋಸ್ಟ್ ಮಾಡೋ ಬದಲು ವಿಚಾರವಂತಿಕೆಲ್ಲ ಅಹಂಕಾರ ಬರಲಿ ನಿಮಗೆ. ಏನು ಹೇಳಿ, ಅಜ್ಞಾನದಲ್ಲಿ ಬರಬೇಕು ಅಹಂಕಾರ. 1,00,000 ಜನ ಫಾಲೋ ಮಾಡ್ತಿದ್ದಾರೆ, ನಾನು ಯಾಕೆ ಫಾಲೋ ಮಾಡಲಿ? ನೋಡೋಣ ಏನಿದೆ ವಿಷಯ, ಏನಕ್ಕಾಗಿದೆ, ಇದು ಏನಿದೆ ತಿಳ್ಕೊಂಡು ನೀವು ಫಾಲೋ ಮಾಡಿ.